ಹೆಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ 3 ಗಂಟೆಗೆ 3 ಜನ ಎದ್ದು ನಂದಿ ಹಿಲ್ಸ್ ಕಡೆಗೆ ಹೊರಟ್ವಿ. ಹಾಗೆ ಹೋಗ್ತಾ ದಾರಿನಲ್ಲಿ ತುಂಬ ಚಳಿ ಇತ್ತು ಅಂತ ಟೀ ಕುಡಿಯೋಕೆ ನಿಲ್ಸಿದ್ವಿ. ಹಾಗೆ ಒಂದು ಕಪ್ ಟೀ ಕುಡ್ಕೊಂಡು ಮ್ಯಾಗಿ ತಿನ್ಕೊಂಡು ಹಾಗೆ ಮತ್ತೆ ರೈಡ್ ಕಂಟಿನ್ಯೂ ಮಾಡಿದ್ವಿ. ನಾವು ಲೊಕೇಶನ್ಗೆ ಕರೆಕ್ಟಾಗಿ 5 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 5 ಗಂಟೆಗಲ್ಲ 5:15 ಗೇಟ್ ಓಪನ್ ಆಗೋದು ಅಂತ. ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ಆ ಕಡೆ ಈ ಕಡೆ ನೋಡುವಷ್ಟೇ 5:15 ಆಗೋಯ್ತು. ಹಂಗೆ ಮೇಲೆ ಬಂದು ಗಾಡಿ ಎಲ್ಲ ಪಾರ್ಕ್ ಮಾಡ್ಕೊಂಡು ಟಿಕೆಟ್ ತೋರಿಸಿ ವ್ಯೂ ಪಾಯಿಂಟ್ ಕಡೆ ಹೊರಟ್ವಿ. ಹಂಗೆ ಓಡಿ ಸುಸ್ತು ಮಾಡ್ಕೊಂಡು ಮೇಲೆ ರೀಚ್ ಆದ್ವಿ. ಮೇಲೆ ಹೋದಾಗ ಗೊತ್ತಾಯ್ತು ಸನ್ರೈಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. ಅದನ್ನ ನೋಡ್ಕೊಂಡು ಮತ್ತೆ ಓಡ್ಕೊಂಡು ವ್ಯೂ ಪಾಯಿಂಟ್ ಹತ್ರ ಹೋದ್ವಿ. ಅಲ್ಲಿ 8 ಗಂಟೆವರೆಗೂ ಸನ್ರೈಸ್ ನೋಡ್ಕೊಂಡು ಫೋಟೋಸ್ ವಿಡಿಯೋಸ್ ತಗೊಂಡು ಎಂಜಾಯ್ ಮಾಡ್ಕೊಂಡು ನಂದಿ ಬೆಟ್ಟನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಮುಂದೆ ಬರೋವಾಗ ಬೇರೆ ಗ್ರಹಕ್ಕೆ ಬಂದ್ವೇನೋ ಅನ್ನೋ ಹಾಗೆ ವ್ಯೂ ಸಿಕ್ತು. ಅದನ್ನ ನೋಡಿ ನಾನಂತೂ ಖುಷಿಯಲ್ಲಿ ತೇಲಾಡ್ಬಿಟ್ಟೆ. ಅಲ್ಲಿಂದ ಮುಂದೆ ಬರ್ಬೇಕಾದ್ರೆ ನಮಗೊಂದು ಕೆರೆ ಸಿಕ್ತು. ಅದನ್ನ ನೋಡೋದಕ್ಕೆ ಕೆಳಗಡೆ ಹೋದಾಗ ಅದರಲ್ಲಿ ನೀರೇ ಇರಲಿಲ್ಲ. ಅದ್ರ ಪಕ್ಕದಲ್ಲಿ ಗುಹೆ ಥರ ಏನೋ ಇತ್ತು. ಅದನ್ನ ನೋಡೋಕೆ ಹೋದ್ರೆ ಅದರೊಳಗಡೆ ಶಿವಲಿಂಗ ಇತ್ತು. ಅದನ್ನು ನೋಡಿಬಿಟ್ಟು ನಾನು ಮತ್ತೆ ಓಡೋಗ್ಬಿಟ್ಟೆ, ಯಾಕಂದರೆ ನಾನು ಶೂ ಹಾಕಿದ್ದೆ. ಅಲ್ಲಿಂದ ಮುಂದೆ ಬರಬೇಕಾದ್ರೆ ದೊಡ್ಡ ನಂದಿ ವಿಗ್ರಹ ಇತ್ತು. ಅದ್ರ ಜೊತೆ ಎಲ್ಲರೂ ಫೋಟೋ ತೆಗೆಸ್ಕೊತಿದ್ರು. ನಾವು ಕೈ ಮುಗಿದ್ಬಿಟ್ಟು ಮುಂದೆ ಬಂದ್ವಿ. ಬೆಟ್ಟ ಎಲ್ಲ ಸುತ್ತಿ ಸುಸ್ತಾಯಿತು ಅಂತ ಒಂದು ಕಡೆ ಕೂತ್ಕೊಂಡಿದ್ದಾಗ ಈ 2 ನಾಯಿಗಳು ಬಂತು. ಅದನ್ನು ಮುದ್ದು ಮಾಡಿಕೊಂಡು ಒಂದೊಂದು ಗ್ಲಾಸ್ ಟೀ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.